ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮಾರ್ಕೆಟ್ ಮೊಸರನ್ನ. ಇವತ್ತು ಜಗತ್ತಲ್ಲಿ ಏನೇನೆಲ್ಲ ರೀತಿಯಲ್ಲಿ ಜನ ಮೋಸ ಮಾಡ್ತಾವ್ರೆ ಅಂತಂದರೆ, ನಾವು ಚಾಪೆಗಳ ತೂರ್ತೀವಿ ಅಂತಂದರೆ ಮೋಸ ಮಾಡೋರು ರಂಗೋಲಿ ಕೆಳಗಡೆ ತೂರ್ತಾರಪ್ಪ. ಮೊದಲು ಮನೆಗಳಲ್ಲಿ ಕಳ್ಳತನವನ್ನು ಮಾಡ್ತಾಯಿದ್ರು. ಸಣ್ಣ ಪುಟ್ಟ ಕಳ್ಳರು ಏನು ಮಾಡ್ತಾಯಿದ್ರು, ದೇವಸ್ಥಾನಗಳು ಅಥವಾ ಹಳ್ಳಿನಲ್ಲಿರೋ ಸಣ್ಣ ಸಣ್ಣ ಮನೆಗಳು, ತಮ್ಮ ಸುತ್ತಮುತ್ತ ಗೊತ್ತಿರೋ ಸಣ್ಣ ಸಣ್ಣ ಮನೆಗಳಲ್ಲೋ ಕಳ್ಳತನವನ್ನು ಮಾಡ್ತಾಯಿದ್ರು. ಸಾರನೋ 2,000ನೋ ಸಿಕ್ಕಿದ್ರೆ ಏನೋ ಎಣ್ಣೆಗಿನ ಹೊಡಿಯೋಕ್ಕೋ ಅಥವಾ ಇಸ್ಪಿಟ್ ಆಡೋಕ್ಕೋ ಮತ್ತೊಂದಕ್ಕೋ ಬಳಸ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿರ್ತಾಯಿದ್ರು. ಇದು ಹಿಂದಿನ ಕಾಲದ ಪುರಾತನ ಕಳ್ಳರು. ಈಗ ನವಯುಗದಲ್ಲಿ ಹೊಸ ರೀತಿಯ ಕಳ್ಳತನಗಳು ಶುರು ಆಗೈತಪ್ಪ. ಅವ್ರು ಮಾಡೋ ಮೋಸದಿಂದ 100 ರೂಪಾಯಿನಾರ ಬರಲಿ, 1000 ರೂಪಾಯಿನಾರ ಬರಲಿ, 10,000 ರೂಪಾಯಿನಾರ ಬರಲಿ, 10 ರೂಪಾಯಿನಾರ ಬರಲಿ, ಅವ್ರಿಗೇನು ಒಟ್ಟು ದುಡ್ಡು ಬೇಕು. ಫ್ರೀಯಾಗಿ ಬರೋದು 10 ರೂಪಾಯಿ ಬಂದ್ರೇನು 1000 ರೂಪಾಯಿ ಬಂದ್ರೇನು ಅಲ್ವಾ, ಎಷ್ಟು ಬಂದರೆ ಲಾಭನೇ ಅಂತ ಅನ್ಕೊಳ್ತಾರೆ ಅವರು. ಮೊದಲೆಲ್ಲ ಏನು ಮಾಡೋರು, OTP ಕೇಳೋರು, ನಂಬರ್ ಕೇಳೋರು, ಈಗಲೂ ಮಾಡ್ತಾರೆ. ಮೊದಲೆಲ್ಲ ಅನ್ನೋದಕ್ಕಿಂತ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಕೇಳ್ತಾರೆ ಅಷ್ಟೇ. ಅಕೌಂಟ್ ಡೀಟೇಲ್ಸ್ ಕೇಳೋರು, OTP ಕೇಳೋರು, ಬ್ಯಾಂಕ್ ಮ್ಯಾನೇಜರ್ ಅಂದ್ಕೊಂಡು ಫೋನ್ ಮಾಡೋರು. ಅದಾದಮೇಲೆ ಇನ್ನೊಂದು ರೀತಿಯಲ್ಲಿ ಶುರುವಾಯಿತು, ನಾವು ನಿಮ್ಮ ಮನೆಗೆ ಏನೋ ಒಂದು ಪಾರ್ಸಲ್ ತಂದಿದ್ದೀವಿ, ನಿಮ್ಮದು OTP ಹೇಳ್ರಿ, ಅದು ಯಾರೋ ಬೇರೆಯವ್ರು ಕಳಿಸಿದ್ದು, ನಿಮ್ಮ OTP ಹೇಳಿದರೆ ಫ್ರೀಯಾಗಿ ಬರುತ್ತೆ, ಹಾಗೆ ಹೀಗೆ ಅಂತ ಮಾಡಿದ್ರು. ಅದರ ಜೊತೆಗೆ ಇನ್ನೊಂದು ರೀತಿಯಲ್ಲಿ ಕಳ್ಳತನವನ್ನು ಮಾಡೋರು ಅಥವಾ ಇನ್ನೊಂದು ರೀತಿಯಲ್ಲಿ ಮೋಸ ಮಾಡೋರು, ನಿಮ್ಮ ಫೋನ್ ನಂಬರಿಗೆ ಯಾವುದೋ ಒಂದು ಗಿಫ್ಟ್ ಬಂದಿದೆ, ಲಾಟ್ರಿ ಬಂದಿದೆ, ನೀವು ಇಷ್ಟು ಅಮೌಂಟ್ ಕಟ್ಟಿದ್ರೆ ಸಾಕು, ನಿಮ್ಗೆ ಇಷ್ಟು ಸಾವಿರ ಅಮೌಂಟು ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ ಒಂದಷ್ಟು ದಿನ ಮೋಸ ಮಾಡಿದ್ರಪ್ಪ. ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ಪ್ರೆಡ್ ಆದಾಗಲೆಲ್ಲ ಕಳ್ಳತನ ಮಾಡೋರು ಸ್ವಲ್ಪ ಜಾಗರೂಕತೆಯಿಂದ ಹುಷಾರಾಗಿ ಮತ್ತೆ ಹೊಸ ದಾರಿಗಳನ್ನು ಕಂಡುಕೊಳ್ತಿರ್ತಾರೆ. ಹಿಂಗಿರುವಾಗ ಈ ಎಲ್ಲದರ ನಡುವೆ ಇನ್ನೊಂದು ಹೊಸ ದಾರಿಯನ್ನು ಕಂಡುಕೊಂಡಿದ್ರು. ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕ್ರಿ, ನಾವು ನಿಮ್ಮ ದುಡ್ಡನ್ನು ಡಬಲ್ ಮಾಡ್ತೀವಿ, ತ್ರಿಬಲ್ ಮಾಡ್ತೀವಿ ಅಂತ ಹೇಳಿ ಒಂದಷ್ಟು ದುಡ್ಡು ಹಾಕಿಸ್ಕೊಳ್ಳೋರು. ಅದರ ಜೊತೆಗೆ ಏನು ಮಾಡೋರು, ಆ ದುಡ್ಡಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವೆಬ್ಸೈಟಲ್ಲಿ ಅವ್ರಿಗೆ ಲಿಂಕ್ ಮಾಡಿಸಿ, ನಿಜವಾಗ್ಲೂ ಅವ್ರ ಅಕೌಂಟಿನ ಬ್ಯಾಲೆನ್ಸ್ ಅಷ್ಟಿಲ್ಲ ಅಂದರೂ ಕೂಡ ನಂಬರ್ ಸುಮ್ಮನೆ ತೋರಿಸೋ ರೀತಿಯಲ್ಲಿ ಮಾಡಿ ಅವರನ್ನು ಟ್ರ್ಯಾಪ್ ಮಾಡ್ಕೊಳ್ತಾ ಇದ್ರು, ಅವ್ರ ದುಡ್ಡನ್ನು ನುಂಗ್ ಹಾಕ್ಕೊಳ್ತಾ ಇದ್ರು. ಹಿಂಗಿರುವಾಗ ಇತ್ತೀಚೆಗೆ ಇನ್ನೊಂದು ಹೊಸ ದಾರಿಯನ್ನು ಕಂಡುಕೊಂಡಿದ್ದಾರೆ. ಅದು ದೊಡ್ಡ ಮಟ್ಟದ ಕಳ್ಳರಲ್ಲ, ಇವರು ಸಣ್ಣ ಮಟ್ಟದ ಕಳ್ಳರು. ಇವ್ರು ಮಾಡ್ತಿರೋ ಕಳ್ಳತನ ಏನಪ್ಪ ಅಂತಂದರೆ, ಈ ಅಂಗಡಿಗಳಲ್ಲಿ ಫೋನ್ಪೇದು, ಗೂಗಲ್ ಪೇದು QR ಕೋಡನ್ನು ಅಂಟಿಸಿರ್ತಾರೆ, ನೋಡಿದಿರಲ್ವಾ. ಏನು ಮಾಡ್ತಾರೆ ಇವರು, ತಮ್ಮ ಒಂದು ಅಕೌಂಟ್ನ ಡೀಟೇಲ್ಸ್ನ QR ಕೋಡನ್ನು ಏನು ಮಾಡ್ತಾರೆ ಅಂದರೆ, ಇವರು ಬೇಗ ಸಿಗೇ ಬೀಳ್ತಾರೆ. ಅಷ್ಟು ಈಸಿಯಾಗಿ ದೊಡ್ಡ ಮಟ್ಟದಲ್ಲಿ ಕಳ್ಳತನ ಮಾಡೋಕ್ಕಾಗಲ್ಲ. ತುಂಬ ಸಿಂಪಲ್ ಆಗಿರೋ ಮಾರ್ಗನ ಹುಡ್ಕೊಂಡಿದ್ದಾರೆ ಇವರು. ತಮ್ಮ QR ಕೋಡನ್ನು ಅವರ ಅಂಗಡಿಯ QR ಕೋಡ್ ಮೇಲೆ ಅಂಟಿಸ್ಬಿಡೋದು. ಜನ ಯಾರಾದರೂ ಸ್ಕ್ಯಾನ್ ಮಾಡಿದರೆ ಸೀದಾ ಇವ್ರ ಅಕೌಂಟಿಗೆ ಬಂದು ದುಡ್ಡು ಬೀಳುತ್ತೆ. ಅಂದರೆ ಒಂದೊಂದು ಸರಿ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಕೇಳ್ತಾರೆ, ಕೆಲವೊಂದು ಸರಿ ಅಂಗಡಿನವರು ಬ್ಯುಸಿನಲ್ಲಿರ್ತಾರೆ, ಕೆಲವೊಂದು ಸರಿ ಕೇಳಲ್ಲ, ಕೆಲವೊಂದು ಸರಿ ಇನ್ನೇನು ನಮ್ಮದಕ್ಕೆ ಬರುತ್ತೆ ಅಂತ ಒಂದೊಂದು ಸರಿ ಸುಮ್ಮನೆ ಆಗ್ಬಿಡ್ತಾರೆ ಹಾಕಲಿ ಅಂತ. ಯಾರು ಫೋನ್ಪೇ ಮಾಡ್ತಾರೋ ಅವ್ರ ಮೊಬೈಲಲ್ಲಿ ನೋಡ್ತಾರೆ, ಗ್ರೀನ್ ಆಗಿಬಿಟ್ರೆ ಮುಗೀತು. ಕೆಲವೊಂದು ಸರಿ ಸುಮ್ಮನೆ ಆಗ್ಬಿಡ್ತಾರೆ. ಇನ್ನೂ ಪಾಪ ಕೆಲವರಿಗೆ ಅಕೌಂಟು ನಂಬರು ಅಥವಾ ಫೋನಲ್ಲಿ ಅವರ ಹೆಸರು ಇಂಗ್ಲೀಷಲ್ಲಿ ಬರ್ತಾ ಇರುತ್ತೆ, ಅದನ್ನು ಓದೋಕ್ಕೂ ಬರೋದಿಲ್ಲ, ಏನೋ ಬಂದಿರತ್ತೆ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ. ಅಂಥವ್ರು ಯಾರಪ್ಪ ಅಂತಂದರೆ, ಈ ಚಿಕ್ಕ ಪುಟ್ಟ ಅಂಗಡಿಯಲ್ಲಿ ಟ್ರಾನ್ಸಾಕ್ಷನ್ ಇರುತ್ತಲ್ವ, 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಅಂಥ ಟ್ರಾನ್ಸಾಕ್ಷನ್ ಇರೋ ಅಂಥವ್ರು ಜಾಸ್ತಿ ತಲೆನೇ ಕೆಡಿಸ್ಕೊಳ್ಳಲ್ಲ. ಹಿಂಗಿರುವಾಗ ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ಅನಿಸುತ್ತೆ, ಆ QR ಕೋಡ್ ಮೇಲೆ ತಮ್ಮ ಸ್ಕ್ಯಾನರನ್ನು ಅಂಟಿಸ್ಬಿಡೋದು, ಬರೋ ದುಡ್ಡೆಲ್ಲ ತಾವು ಬಾಚ್ಕೊಳ್ಳೋದು. ಇದು ಇತ್ತೀಚೆಗೆ ನಡೀತಾ ಇರೋ ಹೊಸ ಸ್ಕ್ಯಾಮು. ಸ್ವಲ್ಪ ಹುಷಾರಾಗಿರ್ರಿ. ನಿಮ್ಮ ದುಡ್ಡನ್ನು ಹಾಕೋದಕ್ಕಿಂತ ಮುಂಚೆ ಅಂಗಡಿಯವರು ಕೂಡ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಹಾಕ್ಸ್ಕೊಳ್ಳೋಕ್ಕಿಂತ ಮುಂಚೆ ಹಾಕೋರು ಅಷ್ಟೇ 10 ರೂಪಾಯಿನೋ 20 ರೂಪಾಯಿನೋ ಹೋಯ್ತು ಅಂತ ಅಂದ್ಕೊಳ್ದೇನೆ ಸ್ವಲ್ಪ ಹುಷಾರಾಗಿರ್ರಿ. ನಿಮ್ಮ ದುಡ್ಡು ಹುಷಾರಾಗಿ ಕಾಪಾಡ್ಕೊಳ್ರಿ ಅಂತ ಹೇಳ್ತಾ ಇಲ್ಲಿವರೆಗೂ ಬಂದಿದ್ದೀರಿ, ವಿಡಿಯೋನ ನೋಡಿದ್ದೀರಿ. ಮತ್ತೆ ಸಿಗ್ತಾ ಇರೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು, ನಮಸ್ಕಾರ ಕರ್ನಾಟಕ.